Hello all, I welcome you all to Lotus Spirituality channel. So guys, ಇವತ್ತು ಮತ್ತೆ ಒಂದು ನ್ಯೂ ಟಾಪಿಕ್ ಮೇಲೆ ಪಿಕಪ್ ಐಲ್ ರೀಡಿಂಗ್ ತೊಗೊಂಡು ಬಂದಿದ್ದೀನಿ. ಇಟ್ಸ್ ಅ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್. ನೀವು ಲವ್ ರೀಡಿಂಗ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಯೋರ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಆ್ಯಂಡ್ ಮೆಸೇಜಸ್ ನೋಡೋಣ ಈ ರೀಡಿಂಗಲ್ಲಿ. ಸೊ ದೇರ್ ಆರ್ 3 ಪೈಲ್ಸ್ ಹಿಯರ್. ನಿಮಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೇನೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಫಸ್ಟ್ ಪೈಲ್ Alchemist, 14 of Spears, and second pile is Knight of Sun, third pile is the Magician. ನಿಮಗೆ ಯಾವುದು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೇನೋ, ತುಂಬ ನಿಮ್ಮ ಎನರ್ಜಿ ಜೊತೆಗೆ ಮ್ಯಾಚ್ ಆಗ್ತಾ ಇದೆ ಅಂತ ಅನಿಸ್ತಾ ಇದ್ದೇನೋ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯೋರ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಟುವರ್ಡ್ಸ್ ಯು ಆ್ಯಂಡ್ ಮೆಸೇಜಸ್ ಕೂಡ ನೋಡೋಣ ಎಂಡಲ್ಲಿ. ಇದು ಹ್ಯಾಂಡ್ಮೇಡ್ ಮೆಸೇಜಸ್. ಓಕೆ, ಲಾಸ್ಟಲ್ಲಿ ನೋಡೋಣ. ಪೈಲ್ 1, ಪೈಲ್ 2, ಪೈಲ್ 3 ನನ್ನ ಕಾರ್ಡ್ ಶಫಲ್ ಮಾಡಿ ಇಟ್ಟಿದ್ದೀನಿ. ಓಕೆ, ವಿ ವಿಲ್ ಸ್ಟಾರ್ಟ್ ಯುವರ್ ರೀಡಿಂಗ್ ನೌ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ಯುವರ್ piles for pick a card reading. Okay. 9 of Swords, King of Cups, 7 of Swords, King of Wands, 3 of Swords, the Hermit, the Moon, the World, bottom of the deck, Death. Okay guys, these are the cards. Okay, so guys, ಇದರಲ್ಲಿ ಕಾಣ್ತಾ ಇದೆ ನೀವು ಅಟ್ ಪ್ರೆಸೆಂಟ್ ನೀವು ಒಬ್ರಿಗೊಬ್ರು ಬ್ಲಾಕ್ ಮಾಡಿರ್ಬೋದು, ಅಥವಾ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಇಲ್ಲ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು. ನೀವು ಈಗ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಇಲ್ಲಿ ಕಾಣ್ತಾ ಇಲ್ಲ. ಇದ್ದರೆ ನೀವು ಕಾಂಟ್ಯಾಕ್ಟಲ್ಲಿ ಅಷ್ಟು ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಸರಿ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಓಕೆ, 9 of Swords ಇದೆ. ತುಂಬ ಡಿಪ್ರೆಷನ್ನು, ಆ್ಯನ್ಸೈಟಿ, ಫಿಯರ್ನೆಸ್, ಯಾವುದ್ರಲ್ಲೂ ಮನಸ್ಸಾಗ್ತಾ ಇಲ್ಲ ನಿಮಗೆ. ಡಿಸೈಡ್ ಚೀಟ್ ಮಾಡಿದ್ದಾರೆ ನಿಮಗೆ ಈ ಪರ್ಸನ್. ಓಕೆ, ಅಥವಾ ನೀವು ಮಾಡಿರ್ಬೋದು, ಇಲ್ಲ ನಿಮಗೆ ಮಾಡಿರ್ಬೋದು. ಓಕೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ, ವೇಟ್ ಮಾಡ್ತಾ ಇದ್ದಾರೆ ಅವ್ರು ರೈಟ್ ಟೈಮಿಗೆ. ಅವ್ರಿಗೆ ನಾಲೆಡ್ಜ್ ಇದೆ, ಬಟ್ ಸ್ಟಿಲ್ ಈ ಬ್ಯಾಡ್ ಎನರ್ಜಿಯಲ್ಲಿ, ಅಷ್ಟು ಬ್ಯಾಡ್ ಎನರ್ಜಿಯಲ್ಲಿದ್ದೀರಾ. ಓಕೆ, ಆದರೂ ನೀವು ಈ ಬ್ಯಾಡ್ ಎನರ್ಜಿ ಏನು ಡಿಪ್ರೆಷನ್, ಆ್ಯನ್ಸೈಟಿ, ಸ್ಟ್ರೆಸ್, ಇಷ್ಟು ಸ್ಟ್ರೆಸ್ ಇದೆ ನಿಮಗೆ. ಇದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು. ಓಕೆ, ಈ ರಿಲೇಷನ್ಶಿಪ್ ಇಲ್ಲ ನೀವಿರ್ಬೋದು ಅಥವಾ ಅವ್ರು ಇರ್ಬೋದು. ಯು ನೋ ದ ಸಿಚುವೇಶನ್ ಬೆಟರ್. ಓಕೆ, ಟ್ರೈ ಮಾಡ್ತಾ ಇದ್ದೀರಾ ಸರಿ ಮಾಡಲಿಕ್ಕೆ ಸಿಚುವೇಶನ್ ಅಂತ ಹೇಳ್ಬೋದು. ಓಕೆ, ಪೇಜ್ ಆಫ್ ವಾಂಡ್ಸ್ ಇದೆ. ಸ್ಟಿಲ್ ಅವರು ನೋಡ್ತಾ ಇದ್ದಾರೆ, ಬೇರೆ ಆಪ್ಷನ್ಸ್ನ ಅವರು ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಹತ್ರ ಬರಲಿಕ್ಕೆ ಅವರು ಟ್ರೈ ಮಾಡ್ತಾ ಇರ್ಬೋದು. ದ ಮೂನ್ ಕಾರ್ಡ್ ಇರೋದ್ರಿಂದ ಈ ರಿಲೇಷನ್ಶಿಪ್ಪಲ್ಲಿ ಏನಿದೆ, ಇನ್ ಆ್ಯಂಡ್ ಔಟ್ ಇದೆ. ಓಕೆ, ಯಾವಾಗಲೂ ಸ್ಟಿಕ್ ಆನ್ ಇರೋದಿಲ್ಲ. ಇಲ್ಲಿ ಕಮಿಟ್ಮೆಂಟಿನ ಕೊರತೆ ಇದೆ. ಕಮಿಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಐದರ್ವೈಸ್ ನೀವು ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ರೀಡಿಂಗಲ್ಲಿ ನೋಡೋ ಪ್ರಕಾರ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಓಕೆ, ಮತ್ತು ನ್ಯಾಸ್ಟಿ ಎನರ್ಜಿ ಇದೆ ಇಲ್ಲಿ, ಅಂದರೆ ಅಷ್ಟು ಪ್ರಾಪರ್ ಚೆನ್ನಾಗಿ ಎನರ್ಜಿ ಇಲ್ಲ ಇಲ್ಲಿ. ದಿ ಹರ್ಮಿಟ್ ಕಾರ್ಡ್ ಇದೆ. ಒಂಥರ ನೀವೀಗ ಯಾವುದ್ರಲ್ಲೂ ನಿಮಗೆ ಮನಸ್ಸಿಲ್ಲ. ನೀವು ಬರೀ ಇದು ನೆಗೆಟಿವ್ ಎನರ್ಜಿ, ಇಷ್ಟು ಲೋ ಎನರ್ಜಿಯಲ್ಲಿ ಇದ್ದಾರೆ ಅವರು. ಈಗ ಎಷ್ಟು ಪೇಯ್ನ್ ಆಗಿದೆ ಇಲ್ಲಿ. ನೀವು ಚೆನ್ನಾಗಿಲ್ಲ, ಅಲ್ಲಿ ಅವರು ಚೆನ್ನಾಗಿಲ್ಲ. ಓಕೆ, ಆ ರೀತಿ ಒಂದು ಬ್ಯಾಡ್ ಎಂಡ್ ಆಗಿದೆ ರಿಲೇಷನ್ಶಿಪ್ಪು. ಬ್ರೇಕಪ್ ಆಗೋಗಿರೋ ಅಂತಹ ಪೈಲ್ ಇದು. ಓಕೆ, ಡೆತ್, ಈ ಏನು ಎನರ್ಜಿ ಇದೆನೋ ಇದ್ರ ಡೆತ್ ಆಗುತ್ತೆ. ಓಕೆ, ಸೋರ್ಸ್ ಎನರ್ಜಿ ಇದೆ ಇಲ್ಲಿ. ಓಕೆ, ತುಂಬಾ ಹರ್ಟ್ ಮಾಡಿದ್ದಾರೆ ನಿಮಗೆ, ತುಂಬಾ ಹರ್ಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ, ಅದಕ್ಕೆ ಅವರಿಗೆ ಕರ್ಮ ಇಸ್ ದೇರ್, ರೈಟ್? ಸೊ ಅವ್ರಿಗೆ ಗೊತ್ತಿದೆ ಅದು. ಮತ್ತು ಮೂನ್, ಅಷ್ಟು ನಿಮಗೆ ಅವರು ಜಸ್ಟ್ ಅನ್ ಆಪ್ಷನ್ ಥರ ಇರ್ಬೋದು. ಓಕೆ, ಆ ಥರ ನಿಮಗೆ ಟ್ರೀಟ್ ಮಾಡಿದ್ದಾರೆ ಅವರು. ದೇ ನೋ ದ್ಯಾಟ್ ಸ್ಟಿಲ್ ದೇ ಹೆಲ್ಪ್ಲೆಸ್. ಅವ್ರಿಗೆ ಮನಸ್ಸಾದಾಗ ಬರ್ತಾರೆ, ಇನ್ ಆ್ಯಂಡ್ ಔಟ್ ಸಿಚುವೇಶನ್ ಹೋಗ್ತಾರೆ. ಓಕೆ, ಲೈಕ್ ದ್ಯಾಟ್. ಇದು ಯಾಕಾಯಿತು ನಿಮ್ಮ ಲೈಫಲ್ಲಿಂದ? ಇದು ಒಂದು ಸೈಕಲ್ ಇತ್ತು ನಿಮ್ಮಲ್ಲಿ, ಸೈಕಲ್ ಆಗೋದಿತ್ತು. ಹೇಳ್ತಾರಲ್ಲ, ಯಾರೇ ಬರೋದಿದ್ರೂ ಅದೊಂದು ಡಿವೈನ್ ಪರ್ಪಸ್ಸಿಂದನೇ ಬರ್ತಾರಂತ. ಸೊ ಇದೊಂದು ಕಾರ್ಮಿಕ್ ಬಾಂಡ್ ಇರ್ಬೋದು ಅಂತ ಅನಿಸ್ತಾ ಇದೆ ರೀಡಿಂಗ್ ಪ್ರಕಾರ ನನಗೆ. ಓಕೆ, ಇದೊಂದು ಸೈಕಲ್ ಏನಿದೆ, ಈ ಸೈಕಲಿನ ಡೆತ್ ಆಗುತ್ತೆ ಗೈಸ್. ಓಕೆ,
ಬಿ ಹ್ಯಾಪಿ. ಈ ಸೈಕಲ್ ಇನ್ ಡೆತ್ ಆಗುತ್ತೆ ಮತ್ತು ನ್ಯೂ ಬಿಗ್ನಿಂಗ್ ಆಗುತ್ತೆ. ನಿಮ್ಮ ವರ್ಲ್ಡ್ ಕಾರ್ಡ್ ಬಂದಿದೆ. ಒಂದು ನ್ಯೂ ಸೈಕಲ್, ಒಂದು ನ್ಯೂ ಚಾಪ್ಟರ್, ಅ ನ್ಯೂ ಫೇಸ್ ಆಫ್ ಯುವರ್ ಲೈಫ್ ವಿಲ್ ಬಿಗಿನ್ ವಿತ್ ಅ ಫುಲ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಓಕೆ. ಮತ್ತು ಈಗ ಕರೆಂಟ್ ಫೀಲಿಂಗ್ ಏನಂದರೆ, ಕರೆಂಟ್ ಫೀಲಿಂಗ್ಸ್ ಏನೂ ಇಲ್ಲ, ಓನ್ಲಿ ಬ್ಯಾಡ್ ಎನರ್ಜಿ, ಓನ್ಲಿ ನ್ಯಾಸ್ಟಿ ಎನರ್ಜೀಸ್. ಓಕೆ, ನೋಡೋಣ ಮೆಸೇಜಸ್ ಏನಿದೆ, ಕರೆಂಟ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. current messages from your person. ಮೆಸೇಜ್ ಮೀ, ಕಾಲ್ ಮೀ, ಪ್ಲೀಸ್ ಕಮ್ಯುನಿಕೇಟ್ ವಿತ್ ಮಿ. ಸಿ, ಅವರು ನಿಮಗೆ ಹೇಳ್ತಾ ಇದ್ದಾರೆ ಮೆಸೇಜ್ ಮಾಡಲಿಕ್ಕೆ, ಕಾಲ್ ಮಾಡಲಿಕ್ಕೆ. ಕಮ್ಯುನಿಕೇಷನ್ ಇಲ್ಲ ಅಂತ ಹೇಳಿದೆ, ನೀವು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಹೇಳಿದೆ. ಸೊ ಮೆಸೇಜಲ್ಲೂ ಹೇಳ್ತಾ ಇದ್ದಾರೆ, ಮೇ ಬಿ ನೀವೇ ಬ್ಲಾಕ್ ಮಾಡಿರ್ಬೋದು ಅವರಿಗೆ. ಓಕೆ. ಸೊ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಅವರು ನಿಮಗೆ ಆಫರ್ ಮಾಡೋಕ್ಕೆ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ರೈಟ್ ಟೈಮ್ನ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಏನೋ ಅಂತ ಅವರು ಫಸ್ಟ್ ಫಸ್ಟ್ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಅವರು ಆ್ಯಕ್ಷನ್ ತೊಗೊಳೋ ಸ್ಟೇಜಲ್ಲಿ ಇಲ್ಲ, ತೊಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಆ್ಯಕ್ಷನ್ ತೊಗೊಳೋ ಸ್ಟೇಜಲ್ಲಿ ಇಲ್ಲ. ಸೊ ಅವ್ರು ನಿಮಗೆ ಹೇಗೆ ನೋಡ್ತಾರೆ, ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂದರೆ, ಒಂದು ಬ್ಯೂಟಿಫುಲ್ ವುಮೆನ್ ಅಥವಾ ಮೆನ್ ಥರ ನಿಮಗೆ ನೋಡ್ತಾರೆ ಅವರು. ಓಕೆ. ಯು ಫೀಲ್ ಲೈಕ್ ಅ ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್ ಟು ಮೈ ಲೈಫ್, ಯು ಮೇಕ್ ಮಿ ಫೀಲ್ ಹೋಲ್. ಓಕೆ, ನೀವು ಯಾವಾಗ ಇವ್ರ ಜೊತೆಗಿದ್ರೋ ಆಗ ಲೈಫ್ ಬ್ಯೂಟಿಫುಲ್ ಇತ್ತು ಇವ್ರದ್ದು. ಆಫ್ಟರ್ ಯು ಗಾನ್ ಫ್ರಮ್ ದಿಸ್ ರಿಲೇಷನ್ಶಿಪ್ ಅವ್ರಿಗೆ ಅಷ್ಟು ಫುಲ್ಫಿಲ್ಮೆಂಟ್ ಸಿಗ್ತಾ ಇಲ್ಲ. ಓಕೆ, ನೀವೇ ಅವ್ರಿಗೆ ಫುಲ್ಫಿಲ್ಮೆಂಟ್ ಆಗಿದ್ರಿ ಅಂತ ಹೇಳ್ತಾ ಇದ್ದಾರೆ. ರೊಮ್ಯಾನ್ಸ್ ಆನ್ ದ ವೇ ಟು ಯು, ಲಾಟ್ಸ್ ಆಫ್ ಲವ್. ಡಿಪ್ರೆಷನ್, ಸಿ, ಡಿಪ್ರೆಷನ್, ಆ್ಯನ್ಸೈಟಿ, ಸ್ಟ್ರೆಸ್ ತುಂಬ ಇದೆ, ನಿಮಗೂ ಇದೆ ಅವ್ರಿಗೂ ಇದೆ. ಅವರು ಲೋ ಎನರ್ಜಿಯಲ್ಲಿದ್ದಾರೆ ಅಂತ ನಿಮ್ಗೆ ಮೆಸೇಜಲ್ಲಿ ಹೇಳ್ತಾ ಇದ್ದಾರೆ. ಯು ಆರ್ ಬೆಟರ್ ಫ್ರಮ್ ದೆಮ್, ನೀವು ಅವ್ರಿಗೆ ಹೋಲಿಸಿದ್ರೆ ಸ್ವಲ್ಪ ಗುಡ್ ಎನರ್ಜಿಯಲ್ಲಿದ್ದೀರಾ, ಬಟ್ ಅವರು ಭಾಳ ನ್ಯಾಸ್ಟಿ ಅಂದರೆ ಬ್ಯಾಡ್ ಎನರ್ಜಿಯಲ್ಲಿದ್ದೀರಾ. ಓಕೆ, ಇದ್ದಾರೆ. ಐ ಆಮ್ ನಾಟ್ ಇನ್ ಲವ್ ವಿತ್ ಯು ಎನಿಮೋರ್. ಸಿ, ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈಗ ನಿಮ್ಮ ಮೇಲೆ. ನೋಡೋಣ ದೇರ್ ಕರೆಂಟ್ ಮೆಸೇಜಸ್ ಫಾರ್ ಯು. ಕಾರ್ಮಿಕ್ ಬಾಂಡ್ ಕಾಣ್ತಾ ಇದೆನಾ? ಐ ಟೋಲ್ಡ್ ಯು. ಇನ್ಫ್ಯಾಚುಯೇಷನ್. ಓಕೆ, ಇದೇನಂದರೆ ಜಸ್ಟ್ ಇನ್ಫ್ಯಾಚುಯೇಷನ್. ಇಟ್ ವಾಸ್ ಜಸ್ಟ್ ಎ ಮೋಹ. ಓಕೆ, ಇಟ್ಸ್ ನಾಟ್ ಲೈಕ್ ಎನಿ ಟ್ರೂ ಫೀಲಿಂಗ್ಸ್ ಆ ಥರ ಏನೂ ಇಲ್ಲ. ನೋಡೋಣ ನಿಮ್ಮ ಪರ್ಸನ್ ನಿಮಗೆ ಏನು ಮೆಸೇಜ್ ಕೊಡೋಕ್ಕೆ ಇದ್ದಾರೆ ಅಂತ. ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ಟೈಮ್ ಟು ಸೆಲೆಬ್ರೇಟ್ ವಿತ್ ಯು. ಓಕೆ, ಮಿಕ್ಸ್ಡ್ ಫೀಲಿಂಗ್, ಮಿಕ್ಸ್ಡ್ ಎಮೋಷನ್ಸ್ ಇದೆ ಇಲ್ಲಿ. ಐ ಹ್ಯಾವ್ ಡೈರೆಕ್ಟೆಡ್ ಮೈ ವೇಸ್ ಅಪಾರ್ಟ್. ಓಕೆ, ಈ ಏನು ನಿಮ್ಮ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಅವ್ರು ಇದ್ದರು ಇಷ್ಟು ದಿನ, ಅದರಿಂದ ಅವನು ಮೂವ್ ಆನ್ ಆಗ್ತಾ ಇದ್ದಾರೆ. ಅವರೇ ಮೇ ಬಿ ರಿಲೇಷನ್ಶಿಪ್ನ ಎಂಡ್ ಮಾಡಿರ್ಬೋದು ಗೈಸ್. ಓಕೆ, ಸೊ ಅವರು ನಿಮ್ಮ ಹತ್ರ ಬರೋ ಚಾನ್ಸಸ್ ಕಮ್ಮಿ ಇದೆ, ಬಂದರೂ ಕೂಡ ಬರ್ಬೋದು. ಆ್ಯಂಡ್ ಬಂದಮೇಲೆ ಸೆಲೆಬ್ರೇಟ್ ಮಾಡಬೇಕಂತನೂ ಇದ್ದಾರೆ. ಅಟ್ ದ ಕರೆಂಟ್ ಅವ್ರ ಫೀಲಿಂಗ್ಸ್ ಏನಂದರೆ ಅಷ್ಟೇನು ಗುಡ್ ಫೀಲಿಂಗ್ಸ್ ಇಲ್ಲ ಟುವರ್ಡ್ಸ್ ಯು. ಓಕೆ, ಇಟ್ಸ್ ಜಸ್ಟ್ ಆನ್ ಅಟ್ರಾಕ್ಷನ್, ಇಟ್ಸ್ ಜಸ್ಟ್ ಆನ್ ಇನ್ಫ್ಯಾಚುಯೇಷನ್ ಆ್ಯಂಡ್ ನಥಿಂಗ್ ಮೋರ್. ಓಕೆ, ಪೈಲ್ ನಂಬರ್ 1, ಯಾರು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ರೀಡಿಂಗ್ ಆಗಿತ್ತು. ವಿ ವಿಲ್ ಮೂವ್ ಟು ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 1 ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿದ್ರಿ, ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಗೈಸ್, ನಾನು ಪರ್ಸನಲ್ ರೀಡಿಂಗ್ಸ್ ಕೂಡ ಮಾಡ್ತೀನಿ. ನಿಮಗೆ ಪರ್ಸನಲ್ ರೀಡಿಂಗ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟ್ಸಪ್ ನಂಬರ್ ಆಗಿರ್ಬೋದು, ಇಮೇಲ್ ಐ ಡಿ ಆಗಿರ್ಬೋದು. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ದ್ಯಾಟ್. ಓಕೆ, ವಿ ವಿಲ್ ಮೂವ್ ಟು ಪೈಲ್ ನಂಬರ್ 2. ಯಾರು ನೈಟ್ ಆಫ್ ವಾಂಡ್ಸ್, ನೈಟ್ ಆಫ್ ಸನ್ ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ಏನು ರೀಡಿಂಗ್ ಬರುತ್ತೆ? ದಿ ಎಂಪರರ್ ಕಾರ್ಡ್, ಕಂಗ್ರ್ಯಾಚುಲೇಷನ್. 6 of Pentacles, 2 of Cups, the Fool, Queen of Wands, Queen of Cups, Judgment, Knight of Swords, 2 of Pentacles,
3 of cups and bottom of the deck is 7 of cups. ಓಕೆ, ಸೊ ಗೈಸ್ ಯಾರು ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದ್ದೀರಲ್ಲ ಅವರು ನೀವು ಈಗ ಗುಡ್ ಎನರ್ಜಿಯಲ್ಲಿದ್ದೀರಾ, ನೀವು ಈಗ ಪಾಸಿಟಿವ್ ಎನರ್ಜಿಯಲ್ಲಿದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಪಾಸಿಟಿವ್ ಎನರ್ಜಿಯಲ್ಲಿ ಇದ್ದಾರೆ ಈಗ. ಓಕೆ, ಅವ್ರು ನಿಮ್ಮನ್ನು ಹೇಗೆ ನೋಡ್ತಾರೆ, ನೀವೊಂದು ಎಂಪರರ್, ಒಂದು ಕ್ವೀನ್ ಥರ ನಿಮಗೆ ನೋಡ್ತಾರೆ. ನೀವು ಬ್ಯೂಟಿಫುಲ್ ಇದ್ದೀರಾ, ಎನರ್ಜಿಟಿಕ್ ಇದ್ದೀರಾ, ಮತ್ತು ನಿಮ್ಮಲ್ಲಿ ಸ್ವಲ್ಪ ಈಗೋ ಇದೆ ಅಂತಲೂ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಅಂದರೆ ಸ್ವಲ್ಪ ಸೆಲ್ಫಿಶ್ ಇದ್ದಾರೆ ಅವರು. ಓಕೆ, ಕೈಂಡ್ ಆಫ್, ಅವ್ರು ನೀವಿರ್ಬೋದು. ಯು ನೋ ದಟ್ ಬೆಟರ್ ಬೇಸ್ಡ್ ಆನ್ ಯುವರ್ ಸಿಚುವೇಶನ್ ಆ್ಯಸ್ ದಿಸ್ ಈಸ್ ಅ ಜನರಲ್ ರೀಡಿಂಗ್. ಓಕೆ, ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ ದ ಎಂಪರರ್. ಅವ್ರು ನಿಮ್ಮನ್ನ ಒಂದು ಎಂಪರರ್, ಒಂದು ಕ್ವೀನ್ ಥರ ನೋಡ್ತಾರೆ. ಇಂಡಿಪೆಂಡೆಂಟ್ ಇದ್ದೀರಾ, ನೀವು ಲಾಯಲ್ ಇದ್ದೀರಾ ಅಂತ ಅವ್ರು ನೋಡ್ತಾರೆ. ಮತ್ತು ಅವ್ರು ನಿಮಗೆ ಅಟ್ ಪ್ರೆಸೆಂಟ್ ಅಳೆದು ತೂಗಿ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅವರು ಇಮೋಷನ್ಸ್ನ ಕೊಡ್ತಾ ಇರ್ಬೋದು ಅಥವಾ ಕಮಿಟ್ಮೆಂಟ್ ಕೊಡ್ತಾ ಇರ್ಬೋದು, ಅಳೆದು ತೂಗಿ ಕೊಡ್ತಾ ಇದ್ದಾರೆ. ಪರಸ್ಪರ ನಿಮ್ಮ ಮಧ್ಯೆ ಈಗ ಇಮೋಷನ್ಸ್ ಚೆನ್ನಾಗಿದೆ. ಈ ಪೈಲ್ ನೋಡ್ತಾ ಇರೋ ಹಾಗೆ ನಾನು ನಿಮ್ಮಲ್ಲಿ ಕಮ್ಯುನಿಕೇಷನಿಂದ ಯಾವುದೇ ಕೊರತೆ ಇಲ್ಲ, ಯಾವುದೇ ಕಮ್ಮಿ ಇಲ್ಲ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿ ನಡೀತಾ ಇರ್ಬೋದು. ಓಕೆ, ಬ್ಲಾಕ್ಡ್ ಅಂತೂ ಕಾಣ್ತಾ ಇಲ್ಲ, ಬ್ಲಾಕ್ಡ್ ಇಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ದಿ ಫೂಲ್ ಕಾರ್ಡ್ ಒಂದು ಇನ್ನೊಂದು ನ್ಯೂ ಫೇಸ್ ಬಿಗನ್ ಆಗೋದ್ರಲ್ಲಿದೆ. ಮತ್ತು ಅವರು ಹೊಸ ಹೊಸ ಸ್ಟೆಪ್ಸ್ನ ತೊಗೋಬೇಕಂತ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ, ಬ್ಯೂಟಿಫುಲ್ ಫೀಲಿಂಗ್ಸ್. ಓಕೆ, ಬಟ್ ಒಂದು ಹೇಳಬೇಕಂದ್ರೆ ಅವರಿಗೆ ಆಪ್ಷನ್ಸ್ ಇದೆ ಅಥವಾ ನಿಮ್ಗೆ ಆಪ್ಷನ್ಸ್ ಇರ್ಬೋದು. ಓಕೆ, ಸಿ ದೇ ವಾಂಟ್ ಎವ್ರಿ ನ್ಯೂ ಆ್ಯಂಡ್ ಗುಡ್ ಬ್ಯೂಟಿಫುಲ್ ಫೇಸಸ್. ಓಕೆ, ಅವ್ರ ಲೈಫಲ್ಲಿ ಆಪ್ಷನ್ಸ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನು ಇರ್ಬೋದು. ಅದ್ರ ಜೊತೆಗೆ ನಿಮಗೆ ಅವರು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್. ಓಕೆ, ಕ್ವೀನ್ ಆಫ್ ಕಪ್ಸ್, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಜಡ್ಜ್ಮೆಂಟಿಗೆ. ಯಾವಾಗ ಡಿವೈನ್ ನಮಗೆ ಒನ್ ಮಾಡ್ತಾರೆ ಅಥವಾ ಯಾವಾಗ ಡಿವೈನ್ ನಮಗೆ ಜಸ್ಟಿಸ್ ಕೊಡ್ತಾರೆ ಅಂತ. ನೈಟ್ ಆಫ್ ಸೋರ್ಟ್ಸ್, ಓಡ್ತಾ ಇದ್ದಾರೆ, ಆ್ಯಕ್ಷನ್ ತೊಗೊತಾ ಇದ್ದಾರೆ. ಅವ್ರು ತೊಗೊತಾ ಇರ್ಬೋದು ಅಥವಾ ನೀವು ತಗೊತಾ ಇರ್ಬೋದು. ಈ ಪೈಲ್ ನೋಡ್ತಾ ಇದ್ದರೆ ಮೇ ಬಿ ಇಬ್ಬರು ಕೂಡ ಆ್ಯಕ್ಷನ್ಸ್ ತೊಗೊತಾ ಇರ್ಬೋದು. ಟುವರ್ಡ್ಸ್ ಯು, ದೇ ಆರ್ ರನ್ನಿಂಗ್ ಟುವರ್ಡ್ಸ್ ಯು. ಓಕೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್. ಪೈಲ್ ನಂಬರ್ 2 ನೋಡೋಣ ಮೆಸೇಜಸ್ ಏನಿದೆ ನಿಮ್ಮ ಪಾರ್ಟ್ನರಿನ ಕರೆಂಟ್ ಮೆಸೇಜಸ್ ಫಾರ್ ಯು. Two persons current messages for people who select by key. ತೊಗೊತೀನಿ. ಓಕೆ, ಭಾಳ ಮೆಸೇಜಸ್ ಇದೆ, ನೋಡೋಣ ಒನ್ ಬೈ ಒನ್. ಏನು ಮೆಸೇಜ್ ಅವ್ರು ಕೊಡಲಿಕ್ಕೆ ಇಷ್ಟಪಡ್ತಾರೆ ಅಟ್ ಪ್ರೆಸೆಂಟ್, ಅವರ ಕರೆಂಟ್ ಫೀಲಿಂಗ್ಸ್ ಎಲ್ಲ ಕೂಡ ಮಿಕ್ಸ್ಡ್ ಇರುತ್ತೆ. ನೋಡೋಣ. ಫಾರ್ ಎವರ್ ಇನ್ ಲವ್ ವಿತ್ ಯು. ಓಕೆ, ಸಿ ದೇ ಆರ್ ಇನ್ ಲವ್ ವಿತ್ ಯು. ಯು ಆರ್ ಮೈ ಟ್ವಿನ್. ಓಕೆ, ಇಟ್ ಮೈಟ್ ಬಿ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್ ಗೈಸ್. GFBF, not more, any only attraction. Okay, I can't imagine living a life without you. You are my reason to be. See, beautiful messages are there. One negative messages illa. Okay, right. I'm stuck with family and love. See, third party situation ante third party nimma pile alli, nimma reading alli family ide. Okay, family ಮತ್ತೆ ನಿಮ್ಮನ್ನು ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಮೇ ಬಿ ಫ್ಯಾಮಿಲಿಯಲ್ಲಿ ಒಪ್ತಾ ಇಲ್ಲ. ರೀಸನ್ಸ್ ಇಟ್ ಮೇ ಬಿ ಟ್ವಿನ್ ಇರ್ಬೋದು ನೀವು. ಗಿವ್ ಮೀ ಸಮ್ ಟೈಮ್, ಐ ವಿಲ್ ಬಿ ಬ್ಯಾಕ್. ಓಕೆ, ಅವರೀಗ ಬ್ಯುಸಿ ಇದ್ದಾರೆ ಗೈಸ್. ಓಕೆ, ಮತ್ತು ಅವ್ರು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮಲ್ಲಿ ಸ್ಯಾಟಿಸ್ಫೈ ಆಗೋಷ್ಟು ಕಮ್ಯುನಿಕೇಷನ್ ನಡೀತಾ ಇಲ್ಲ, ನಿಮಗೆ ಸ್ಯಾಟಿಸ್ಫೈ ಆಗೋಷ್ಟು. ಆ್ಯಂಡ್ ಡೆಫಿನೆಟ್ಲಿ ಅವ್ರಿಗೆ ಟೈಮ್ ಕೊಡಿ, ಅವರು ವಾಪಸ್ ಬರ್ತಾರೆ. ಓಕೆ, ಬ್ಯೂಟಿಫುಲ್ ನೈಸ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಓಕೆ, ಐ ಆಮ್ ಟ್ರೈಂಗ್ ಟು ಫೋಕಸ್ ಆನ್ ಕರಿಯರ್. ಓಕೆ, karmic bond, for some of you it may be karmic also, because right below the attraction karmic bond ಅಲ್ಲಿ attraction ತುಂಬ ಇರುತ್ತೆ ಗೈಸ್. ಓಕೆ, ಸೊ ಕಾರ್ಮಿಕ್ ಮತ್ತು ಟ್ವಿನ್ನ ಡಿಫ್ರೆನ್ಸ್ ಅದನ್ನು ನೀವು ತಿಳ್ಕೋಬೇಕು, ಅಥವಾ ನೀವು ಪರ್ಸನಲ್ ರೀಡಿಂಗ್ಸ್ ತೊಗೋಬೋದು. ಪರ್ಸನಲ್ ರೀಡಿಂಗ್ಸಲ್ಲಿ ಕೂಡ ಹೇಳ್ತಾರೆ. ಯು ಹ್ಯಾವ್ ಅ ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಯು ಆರ್ ವೆರಿ ಅಟ್ರಾಕ್ಟಿವ್. ಓಕೆ, ಅವ್ರು ನಿಮಗೆ ಬ್ಯೂಟಿಫುಲ್
ತುಂಬ ನೀವು ಬ್ಯೂಟಿಫುಲ್ ಕಾಣ್ತೀರಾ ಅಂತ ಹೇಳಿದೆ, ಯಂಗ್, ಎನರ್ಜಿಟಿಕ್, ಇಂಡಿಪೆಂಡೆಂಟ್. ಸೊ ಆ ಥರ ಮತ್ತು ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ಅವರಿಗೆ ಸ್ಟೈಲು ನೋಡ್ಬೋದು ಹೇಗೆ ಡ್ರೆಸ್ಸಿಂಗ್ ಸ್ಟೈಲ್ ಇದೆ. ಓಕೆ, ಮೇ ಬಿ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ತುಂಬ ಚೆನ್ನಾಗಿರ್ಬೋದು ಮತ್ತು ಅವರಿಗದು ಇಷ್ಟ ಆಗ್ಬೋದು. ಇನ್ಫ್ಯಾಚುಯೇಷನ್, ಮೋಹ. ಓಕೆ, ಸೊ ಗೈಸ್, it's a beautiful reading and they have full of love, affection towards you right now, current feelings. Okay, so pile number 2, this was your reading. ಯಾರು pile number 2 ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ಇದು ರೀಡಿಂಗ್ ಆಗಿತ್ತು. ನಿಮಗೆ ರೀಡಿಂಗ್ ರೆಸನೇಟ್ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಗೈಸ್, ನಾನು ಪರ್ಸನಲ್ ರೀಡಿಂಗ್ಸ್ ಕೂಡ ಮಾಡ್ತೀನಿ. ನಿಮಗೆ ಪರ್ಸನಲ್ ರೀಡಿಂಗ್ಸ್ ಬೇಕಿದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ಇಮೇಲ್ ಆರ್ ವಾಟ್ಸಪ್. ಆ್ಯಂಡ್ ಎಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಓಕೆ, ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲೆಟ್ಸ್ ಮೂವ್ ಟುವರ್ಡ್ಸ್ ಪೈಲ್ 3. ಪೈಲ್ 3 ಯಾರು ದಿ ಮೆಜಿಷಿಯನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರು ಅವರಿಗೆ. ದಿ ಲವರ್ಸ್, Nine of Wands, Strength, Queen of Swords, King of Pentacles, Chariot, Eight of Cups, Seven of Wands, King of Swords, and Ten of Wands, ನಿಮ್ಮ bottom of the deck. Okay, ಸೊ ಗೈಸ್, ಯಾಕೆ ನಾನು ಪೈಲ್ ನಂಬರ್ 2 ಮತ್ತು ಪೈಲ್ ನಂಬರ್ 3 ಹೆಚ್ಚು ಕಾರ್ಡ್ಸ್ ಇಟ್ಟಿದ್ದೀನಿ ಅಂದರೆ, ಐ ಡೋಂಟ್ ನೋ, ನನ್ನ ಇಂಟ್ಯೂಷನ್ ಹೇಳ್ತು ತೊಗೋಬೇಕು ಅಂತ ಅದಕ್ಕೆ ತೊಗೊಂಡೆ ನಾನು. ಮತ್ತು ಕಾರ್ಡ್ಸ್ ಕೂಡ ಬಿದ್ದಿದ್ದ ಕಾರ್ಡ್ಸ್ನ ನಾವು ಶಫಲ್ ಮಾಡುವಾಗ ಅದನ್ನು ವಾಪಸ್ ತೊಗೊಳಲ್ಲ, ಅದು ನಾವು ರೀಡಿಂಗಿಗೆ ಯೂಸ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಐ ಟುಕ್ ಮೋರ್ ಕಾರ್ಡ್ಸ್ ಫಾರ್ ಪೈಲ್ ನಂಬರ್ 2 ಆ್ಯಂಡ್ ಪೈಲ್ ನಂಬರ್ 3. ಓಕೆ, ಸೊ ಪೈಲ್ ನಂಬರ್ 3 ದ ಮೆಜಿಷಿಯನ್ ಯಾರು ಸೆಲೆಕ್ಟ್ ಮಾಡಿದರು, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ರೀಡಿಂಗ್ ಕೂಡ ಚೆನ್ನಾಗಿದೆ. ಬಟ್ ನೀವು ಪಾಸ್ಟಲ್ಲಿ ಯಾರಿಗೋ ಬಿಟ್ಟು ಬಂದಿದ್ದೀರಾ. ಓಕೆ, ಯಾರಿಗೋ ನೀವು ಬಿಟ್ಟು ಬಂದಿದ್ದೀರಾ. ಇಲ್ಲಿ 8 ಆಫ್ ಕಪ್ಸ್ ಇದೆ. ನೀವು ಅವ್ರು ನಿಮ್ಮನ್ನ ಬಿಟ್ಟು ಹೋಗೋದಕ್ಕಿಂತ ಜಾಸ್ತಿ ನೀವೇ ಅವ್ರನ್ನ ಬಿಟ್ಟು ಬಂದಿದ್ದೀರಾ. ಯಾವುದೋ ನಿಮಗೆ ಇಷ್ಟ ಆಗಿಲ್ಲ ಸಿಚುವೇಶನ್ ನೋಡಿ, ಅಥವಾ ಫಾರ್ ಸಮ್ ಆಫ್ ಯು ಅವರೇ ನಿಮಗೆ ಬಿಟ್ಟು ಹೋಗಿರ್ಬೋದು, ಅದು ಕೂಡ ಚಾನ್ಸ್ ಇದೆ. ಓಕೆ, ಮತ್ತು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. 9 ಆಫ್ ವಾಂಡ್ಸ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀರಾ. ಸ್ಟ್ರೆಂತ್, ನಿಮ್ಮ ಪರ್ಸನ್, ನೀವು ಯಾರನ್ನ ಬಗ್ಗೆ ನೀವು ರೀಡಿಂಗ್ ನೋಡ್ತಾ ಇದ್ದೀರಾ, ಅವರು ನಿಮ್ಮಲ್ಲಿ ತುಂಬ ಫೀಲಿಂಗ್ಸ್ ಇದೆ ಅವ್ರಿಗೆ. ದೇ ಹ್ಯಾವ್ ಅ ಗುಡ್ ಫೀಲಿಂಗ್ಸ್ ಟುವರ್ಡ್ಸ್ ಯು. ಮತ್ತು ಕ್ವೀನ್ ಆಫ್ ಸೋರ್ಸ್, ನೀವೀಗ ಕ್ವೀನ್ ಆಫ್ ಸೋರ್ಸ್, ಕಿಂಗ್ ಆಫ್ ಸೋರ್ಸ್ ಎರಡು ಕಾರ್ಡಿದೆ. ಸಿ, ಇಟ್ಸ್ ಅ ಬ್ಯೂಟಿಫುಲ್ ಕಪಲ್. ಇಲ್ಲಿ ಲವರ್ಸ್ ಇದೆ, ಇಲ್ಲಿ ಕ್ವೀನ್ ಆಫ್ ಸೋರ್ಸ್, ಕಿಂಗ್ ಆಫ್ ಸೋರ್ಸ್, ಕಪಲ್. ಸೊ ಗುಡ್ ಎನರ್ಜಿ. ಓಕೆ, 7 ಆಫ್ ವಾಂಡ್ಸ್. ಓಕೆ ಗೈಸ್, ನಿಮ್ಮ ಪರ್ಸನಿಗೆ ಯಾವ ಥರ ಇದ್ದಾರೆ ಅಂದರೆ, ಒಂದು ಆಬ್ಸ್ಟಕಲ್ಸ್ನ ಅವರು ಟ್ರೈ ಮಾಡಿ ಹೊರಗೆ ಬರ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಎನರ್ಜಿಯಿಂದ ಅವರು ಹೊರಗೆ ಬರಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ಅವರು ಹೊರಗೆ ಬರ್ತಾರೆ ಕೂಡ. ಹೇಗಿದ್ದಾರೆ, ಯಾವುದೇ ನೆಗೆಟಿವಿಟಿನ ಅವರು ಅಟ್ರ್ಯಾಕ್ಟ್ ಮಾಡ್ತಾ ಇರಲ್ಲ. ನೀವು ಕೂಡ ಯಾವುದೇ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ. ಅವ್ರು ನಿಮ್ಮನ್ನ ಅಟ್ ಕರೆಂಟ್ ಒಂದು ಕ್ವೀನ್ ಥರ ನೋಡ್ತಾರೆ, ಒಂದು ಇಂಡಿಪೆಂಡೆಂಟ್ ಮತ್ತು ಪ್ರಾಬ್ಲಮ್ ಸಾಲ್ವರ್. ಏನೇ ಪ್ರಾಬ್ಲಮ್ ಬಂದ್ರೂ ಡಿಪೆಂಡೆಂಟ್ ಇರಲ್ಲ ನೀವು ಇಂಡಿಪೆಂಡೆಂಟ್ ಇರ್ತೀರಾ. ಓಕೆ, ನಿಮ್ಮಲ್ಲಿ ಏನಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್, ಸ್ವಲ್ಪ ಡಾಮಿನೇಟಿಂಗ್ ಇರ್ಬೋದು ನಿಮ್ಮ ಪರ್ಸನ್, ಅಥವಾ ನೀವೇ ಡಾಮಿನೇಟಿಂಗ್ ಇರ್ಬೋದು. ಯಾರ ಮಾತು ಕೇಳೋದಿಲ್ಲ. ಫಿನಾನ್ಷಿಯಲಿ ನೀವು ಫಿಟ್ ಇದ್ದೀರಾ ಅಥವಾ ಅವ್ರು ಫಿಟ್ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಸಿಚುವೇಶನ್ ಗೈಸ್. ನಿಮ್ಮ ಸಿಚುವೇಶನ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಅ ಪರ್ಸನಲ್ ರೀಡಿಂಗ್, ಇಟ್ಸ್ ಅ ಜನರಲ್ ರೀಡಿಂಗ್, ರೈಟ್? ಓಕೆ, ದಿ ಚಾರಿಯಟ್ ಮೂವ್ ಆಗ್ತಾ ಇದ್ದಾರೆ. ಅವ್ರು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಅನಿಸುತ್ತೆ ಅವ್ರು ನಿಮ್ಮ ಹತ್ರ ಬರಬೇಕಂದ್ರೆ ತುಂಬ ಸ್ಟ್ರೆಂತ್ ತೊಗೊಂಡು ತುಂಬಾ ಕಷ್ಟಪಟ್ಟು ಅವ್ರನ್ನ ನಿಮ್ಮ ಹತ್ರ ಬರಬೇಕು. ಈ ಒಂದು ಅವ್ರಿಗೆ ಗೊತ್ತು ನೀವು ಅವ್ರಿಗೆ ಇಷ್ಟಪಡ್ತೀರಾ ಅಂತ, ನಿಮಗೂ ಗೊತ್ತು ಅವ್ರು ನಿಮ್ಗೆ ಇಷ್ಟಪಡ್ತಾರೆ ಅಂತ. ಬಟ್ ಅವರಲ್ಲಿ ಏನಂದರೆ ತುಂಬ ಈಗ ರೆಸ್ಪಾನ್ಸಿಬಿಲಿಟೀಸ್ ಬಂದುಬಿಟ್ಟಿದೆ ಗೈಸ್. ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಷನಲ್ಲಿ ಅವರು ಸ್ಟ್ರಕ್ ಆಗಿದ್ದಾರೆ. ಸ್ಟ್ರಕ್ ಅನ್ನೋದಕ್ಕಿಂತ ಅವ್ರಿಗೆ ತುಂಬ ಕೆಲಸ ಇದೆ ಮಾಡಬೇಕಾಗಿರೋಂಥ, ರೆಸ್ಪಾನ್ಸಿಬಿಲಿಟೀಸ್ ತುಂಬ ಹೆಚ್ಚಾಗಿದೆ ಅವರಿಗೆ. ಹಾಗಾಗಿ ಅವರು ವೇಟ್ ಮಾಡ್ತಾ ಇದ್ದಾರೆ, ಡಿವೈನ್ ಟೈಮಿಗೆ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಹತ್ರನೂ ಬರ್ತಾರೆ, ಆ್ಯಕ್ಷನ್ ತೊಗೊತಾರೆ ಅವರು. ಬಟ್ ನಿಮ್ಮ ಪಾಸ್ಟಲ್ಲಿ ಏನದು ಕ್ರೈಸಿಸ್ ಆಗಿತ್ತು, ಕಷ್ಟ ಆಗಿತ್ತಲ್ಲ, ಅದಿನ್ನೂ ಅವ್ರ ಮನಸ್ಸಲ್ಲಿ ನೋವಿದೆ. ಅವ್ರ ಮನಸ್ಸಲ್ಲೂ ಇದೆ, ನಿಮ್ಮ ಮನಸ್ಸಲ್ಲೂ ಇದೆ. ಅವ್ರಿಗೆ ಅನಿಸುತ್ತೆ
ನಿಮ್ಮ ಹತ್ರ ಬರಬೇಕಂದ್ರೆ ಅವರು ತುಂಬ ಸ್ಟ್ರೆಂತು ತೊಗೊಂಡು ಕಷ್ಟಪಟ್ಟು ನಿಮ್ಮ ಹತ್ರ ಬರಬೇಕು ಅವರು ಅಂತ. ಓಕೆ, ಮೇ ಬಿ ಅವ್ರು ಇನ್ನಷ್ಟು ಸ್ವಲ್ಪ ಜಾಸ್ತಿ ಕರಿಯರಲ್ಲಿ ಫೋಕಸ್ ಮಾಡಿ ಆಮೇಲೆ ನಿಮ್ಮ ಹತ್ರ ಬರೋ ಚಾನ್ಸಸ್ ಕೂಡ ಇದೆ. ಓಕೆ, ಯಾಕಂದರೆ ಅವರು ನಿಮ್ಮನ್ನ ಕ್ವೀನ್ ಅಥವಾ ಕಿಂಗ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ ಗೈಸ್. ನೋಡೋಣ ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜಸ್ ಕೊಡ್ತಾರೆ. ಸೊ ಪೈಲ್ ನಂಬರ್ 3. Your person's current messages for you. ಸೊ ಈ ಥರ ಹಾರಿ ಬಂದಿದ್ದ ಕಾರ್ಡ್ಸ್ನ ನಾವು ಬಿಡೋದಿಲ್ಲ, ನಾವು ರೀಡಿಂಗಿಗೆ ಯೂಸ್ ಮಾಡ್ತೀವಿ, ಯಾಕಂದರೆ ಅದೇ ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ ಗೈಸ್. ಮನಿ ಆ್ಯಂಡ್ ಮೆಟೀರಿಯಲ್ ಆ್ಯಂಡ್ ಪರ್ಸ್ನಲ್ ಥಿಂಗ್ಸ್. ಇಲ್ಲೂ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಅವರು ಹೋಪ್ಫುಲಿ ಅವರು ಕರಿಯರ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಅವ್ರಿಗೆ ಬರ್ಡನ್ ಇರ್ಬೋದು. ಓಕೆ, ಅದನ್ನು ಮಾಡಿಕೊಂಡು ನಿಮ್ಮ ಹತ್ರ ಬರೋ ಚಾನ್ಸಸ್ ಇದೆ. ಓಕೆ, ಆ್ಯಕ್ಷನ್ ತೊಗೊತಾರವರು. ರೊಮ್ಯಾನ್ಸ್ ಆನ್ ದ ವೇ, ಫುಲ್ ಆಫ್ ಲವ್, ಲಾಟ್ಸ್ ಆಫ್ ಲವ್, ಟೈಮ್ ಟು ಸೆಲೆಬ್ರೇಟ್ ವಿತ್ ಯು. ಓಕೆ, ಐ ಹ್ಯಾವ್ ಡೈರೆಕ್ಟೆಡ್ ಮೈ ವೇಸ್ ಅಪಾರ್ಟ್. ಓಕೆ, ಸೇಮ್ ಮೆಸೇಜಸ್ ಪೈಲ್ 2ಗೂ ಬಂದಿತ್ತು. ಆ್ಯಂಗರ್, ಫೈಟ್ಸ್ ಆ್ಯಂಡ್ ಹೇಟ್, ನ್ಯಾಸ್ಟಿ ಎನರ್ಜಿ. ಓಕೆ, ನಿಮ್ಮ ಪಾಸ್ಟಲ್ಲಿ ಏನಾಗಿದೆ, ಒಂದು ಬ್ಯಾಡ್ ಸಿಚುವೇಶನ್ ಇತ್ತು. ಓಕೆ, ಅದರಿಂದ ನಿಮ್ಮ ಬ್ರೇಕಪ್ ಆಗಿರ್ಬೋದು ಅಥವಾ ನೀವು ಸೆಪ್ರೇಷನ್ ಪೀರಿಯಡಲ್ಲಿ ಹೋಗಿದ್ರಿ ಆವಾಗ, ಅದರಿಂದ ಅವರು ಸಿಟ್ಟಾಗಿದ್ದಾರೆ. ಇಬ್ಬರು ಕೂಡ ನೀವು ಈ ಸೋರ್ಸ್ ಎನರ್ಜಿಯಲ್ಲಿದ್ದೀರ. ಇಬ್ಬರು ನಾನು ಹೇಳ್ದಾಗ ನೀನು ಕೇಳಬೇಕು, ನೀನು ಹೇಳ್ದಾಗ ನಾನು ಕೇಳಬೇಕು, ಯಾರೂ ಸೋಲೋದಿಲ್ಲ. ಸೊ ಅದಕ್ಕೆ ಆ್ಯಂಗರ್ಸು ಮತ್ತು ಫೈಟ್ಸು ನಡೆದಿತ್ತು ನಿಮ್ಮಲ್ಲಿ. ಓಕೆ, ಇನ್ಫ್ಯಾಚುಯೇಷನ್, ಮೋಹ. ಈ ಮೆಸೇಜ್ 3 ಪೈಲಲ್ಲೂ ಕೂಡ ಬಂದಿದೆ. ಐ ಆಮ್ ಇನ್ ಲವ್ ವಿತ್ ಸಮ್ವನ್ ಎಲ್ಸ್. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಗೈಸ್. ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿದೌಟ್ ಯು, ಯು ಆರ್ ರೀಸನ್ ಟು ಬಿ. ಐ ಆಮ್ ಸ್ಟಕ್ ವಿತ್ ಫ್ಯಾಮಿಲಿ ಆ್ಯಂಡ್ ಲವ್. ಓಕೆ, ಅವ್ರಿಗೆ ಅದು ಕೂಡ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ, ಇಟ್ ಈಸ್ ಫ್ಯಾಮಿಲಿ ಆ್ಯಂಡ್ ದೇರ್ ಕರಿಯರ್. ಯು ಹ್ಯಾವ್ ಅ ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಯು ಆರ್ ಅಟ್ರಾಕ್ಟಿವ್. ಓಕೆ, ಇದು ಪೈಲ್ ನಂಬರ್ 2 ಮತ್ತು ಪೈಲ್ ನಂಬರ್ 3 ತುಂಬಾ ರೆಸೊನೇಟ್ ಆಗ್ತಾ ಇದೆ. ಸೇಮ್ ಮೆಸೇಜಸ್ ಬರ್ತಾ ಇದೆ. ಸೇಮ್ ಟ್ಯಾರೋ ಕಾರ್ಡ್ಸಲ್ಲೂ ಸೇಮ್ ಫೀಲಿಂಗ್ಸು, ಸೇಮ್ ಮೆಸೇಜಸ್. ಆಲ್ಮೋಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಡೆಫಿನೆಟ್ಲಿ ಇದೆ, ಬಟ್ ನಿಮಗೆ ಬೇಕಾದರೆ ನೀವು ಪೈಲ್ ನಂಬರ್ 2 ಕೂಡ ಸೆಲೆಕ್ಟ್ ಮಾಡಿ ನೋಡ್ಬೋದು. ರೀಡಿಂಗ್ ನಿಮಗೆ ಅದರಲ್ಲೂ ಕೂಡ ಮೆಸೇಜಸ್ ರೆಸೊನೇಟ್ ಆಗೋದ್ರಲ್ಲಿದೆ. ಓಕೆ, ಇದು ಅವರ ಮೆಸೇಜಸ್ ಫಾರ್ ಯು ಆಗಿತ್ತು ಗೈಸ್. ನೀವು ನೋಡ್ತಾ ಇರ್ಬೋದು ಈ ಥರ ಅವರ ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಎನರ್ಜಿ ನಿಮ್ಮ ಮೇಲಿದೆ. ಸೊ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಓಕೆ, ಆ್ಯಂಡ್ ಐ ಡು ಪರ್ಸನಲ್ ರೀಡಿಂಗ್ಸ್. ನಿಮಗೆ ಪರ್ಸನಲ್ ರೀಡಿಂಗ್ಸ್ ಬೇಕಿದ್ದರೆ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಮಿ ಥ್ರೂ ವಾಟ್ಸಪ್ ಆರ್ ಇಮೇಲ್. ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಫಾರ್ಮೇಷನ್ ಹಾಕಿದ್ದೀನಿ ಎಲ್ಲ. ಸೊ ಥ್ರೂ ದ್ಯಾಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. I will meet you in my next reading. Until then, take care. Bye-bye.